ಒಬ್ಬ ಪ್ರತಿಭಾವಂತ ಯುವಕ ನಮ್ಮ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಗ್ರಾಮದವರು ಅಲ್ಲಿ ಕೆನಡಾದಲ್ಲಿ ಟೊರಾಂಟೋದಲ್ಲಿ ಹತ್ಯೆಯಾಗಿದ್ದಾರೆ. ಯಾವ ಕಾರಣಕ್ಕೆ ಅವ್ರನ್ನ ಹತ್ಯೆ ಮಾಡಿದ್ದಾರೆ ಅನ್ನೋದು ಇನ್ನೂ ಕೂಡ ಸರಿಯಾದ ಮಾಹಿತಿಗಳು ಸಿಗ್ತಾ ಇಲ್ಲ. ಆದರೆ ನಾನು ಬಹಳ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬ ವರ್ಗದವರಿಗೆ, ವಿಶೇಷವಾಗಿ ಅವರ ತಂದೆ ತಾಯಿ, ಒಬ್ಬನೇ ಮಗ, ಬೇರೆ ಮಕ್ಕಳು ಯಾರು ಕೂಡ ಇಲ್ಲ. ಅವರ ತಂದೆ ತಾಯಿಗಳು ಇಲ್ಲೇ ತ್ಯಾಮಗೊಂಡ್ಲಲ್ಲಿ ಇದ್ದಾರೆ. ಅವರನ್ನು ಕೂಡ ನಾನು ಈಗ ಭೇಟಿ ಮಾಡೋದಕ್ಕೆ ಹೊರಟಿದ್ದೇನೆ. ನಿಜಕ್ಕೂ ಕೂಡ ಇದು ಒಂದು ಸ್ಯಾಡ್ ಸ್ಟೋರಿ. ಒಬ್ಬ ಪ್ರತಿಭಾವಂತ ಅಲ್ಲಿ ಹೋಗಿ ಕೆಲಸಕ್ಕೆ ಹೋಗಿ ಅಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ದು ಅವರಿಗೆ ಈ ರೀತಿ ಹತ್ಯೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಆ ದೇಶದಲ್ಲಿ ಏನು ವ್ಯವಸ್ಥೆ ಇದೆ, ಕಾನೂನಿನ ವ್ಯವಸ್ಥೆ, ಅವರು ಕಾನೂನಿನ ಪ್ರಕಾರ ಕ್ರಮ ತಗೊಳ್ಬೇಕು. ಮತ್ತು ಈಗಾಗಲೇ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ಕೇಳಿದ್ದೇನೆ. ಅದರಿಂದ ಅವರ ಕುಟುಂಬ ವರ್ಗದವರಿಗೆ ಭಗವಂತ ನಷ್ಟವನ್ನು ಭರಿಸತಕ್ಕಂಥ ಶಕ್ತಿ ಕೊಡಲಿ ಅವರ ತಂದೆ ತಾಯಿಗಳಿಗೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಅದಕ್ಕೆ ನಮ್ಮ ಇಂಡಿಯನ್ ಹೈಕಮಿಷನ್ ಅವರು ಈಗಾಗಲೇ ಅವರ ಗಮನಕ್ಕೆ ಹೋಗಿರ್ತಕ್ಕಂಥದ್ದು. ಅವರು ಕಳಿಸ್ಕೊಡ್ತಾರೆ. ಅವರ ಏನೋ ಒಂದು ಸಿಸ್ಟಮ್ ಇದೆ, ಅವರು ಅಲ್ಲಿಂದ ಕಳಿಸ್ಕೊಡ್ತಕ್ಕಂಥದ್ದು ಇನ್ನೂ ಒಂದು 3-4 ದಿವಸ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಬಂದ ನಂತರ ಅವರಿಗೆ ಏನು ಗೌರವ ಸಮರ್ಪಣೆ ಮಾಡಬೇಕು ಅದನ್ನು ಮಾಡ್ತೇವೆ.